ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ರಾಜ್ಯದಲ್ಲಿ ಕೆಲ ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ಗುರುತಿಸಲ್ಪಟ್ಟಿದ್ದಾವೆ. ಆ ಹೈ ವೋಲ್ಟೇಜ್ ಕ್ಷೇತ್ರಗಳ ಪೈಕಿ ಮೇಲ್ಭಾಗದಲ್ಲಿ ನಿಲ್ಲೋದು ಅಥವಾ ಆ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆಯೋದು ಯಾವುದು ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಆ ರಣಕಣ ಏನಿದೆ ಇಡೀ ದೇಶದ ಗಮನ ಸೆಳೀತಾ ಇದೆ. ಏನಾಗಬಹುದು ಫಲಿತಾಂಶ ಅನ್ನೋದು ಎಲ್ಲರನ್ನೂ ಕಾಡ್ತಾ ಇರುವಂಥ ಪ್ರಶ್ನೆ. ಈ ರೀತಿ ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿ ಇರುವಂಥ ಕ್ಷೇತ್ರಗಳಲ್ಲಿ ಆರೋಪಗಳು ಹೆಚ್ಚಿರುತ್ತೆ, ಅಕ್ರಮಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸದ್ಯ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವೂ ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇರುವಂಥ ಮುನ್ಸೂಚನೆ ಕಾಣ್ತಾ ಇದೆ. ದೇಶದ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಫಿಕ್ಸ್ ಆಗಿದೆ. ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇಬ್ಬರೂ ಕೂಡ ಮತ್ತೆ ಅದೃಷ್ಟದ ನಿರೀಕ್ಷೆಯಲ್ಲಿದ್ದಾರೆ. ಹ್ಯಾಟ್ರಿಕ್ ಸಂಸದ ಒಂದು ಕಡೆ, ಜನಪ್ರಿಯ ವೈದ್ಯ ಮತ್ತೊಂದು ಕಡೆ. ರೂರಲ್ ರಣರಂಗವಾಗಿ ಬದಲಾಗಿದೆ. ಗ್ರಾಮಾಂತರದ ಅಖಾಡದಲ್ಲಿ ಸದ್ಯ ಅಕ್ರಮಗಳ ಸದ್ದು ಕೂಡ ಕೇಳಿಬರ್ತಾ ಇದೆ. ಕುಕ್ಕರು, ಸೀರೆ ಜೊತೆಗೆ ಕಂತೆ ಕಂತೆ ಹಣ, ಅಕ್ರಮಗಳ ಜಾತ್ರೆ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಫ್ಯಾಮಿಲಿ ಯುದ್ಧದಲ್ಲಿ ಎಲ್ಲಾ ರೀತಿಯ ಪರಿಶ್ರಮಗಳ ಬಳಕೆಯೂ ಕೂಡ ಆಗ್ತಾ ಇದೆಯಾ? ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರೆ. ಅಂದ್ರೆ ಯುದ್ಧ ಮತ್ತು ಪ್ರೀತಿಯಲ್ಲಿ ಎಲ್ಲವೂ ಸರಿ ಅಂತ, ಏನೇ ಮಾಡಿದ್ರೂ ಸರಿ, ತಪ್ಪನ್ನೋದಿಲ್ಲ. ಸೊ ಎಲೆಕ್ಷನ್ನೂ ಒಂದು ಯುದ್ಧ ಆಗಿರೋದ್ರಿಂದ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅನ್ನೋ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರದ ಅಖಾಡ ರೂಪುಗೊಳ್ತಾ ಇದೆಯಾ? ಆರೋಪಗಳು, ಅಕ್ರಮಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಒಂದಿಷ್ಟು ಆರೋಪಗಳಿಗೆ ಪೂರಕವಾದಂಥ ಸಾಕ್ಷ್ಯಗಳನ್ನ ಕೂಡ ನೀಡಲಾಗ್ತಾ ಇದೆ. ಕುಕ್ಕರ್ ಹಂಚ್ತಾ ಇದ್ದಾರೆ, ದುಡ್ಡು ಹಂಚ್ತಾ ಇದ್ದಾರೆ, ಆಪರೇಷನ್ ಹೆಸರಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಕಾರ್ಯಕರ್ತರನ್ನ. ಈ ರೀತಿಯ ಆರೋಪಗಳು ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೇಳಿ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದ ಅಖಾಡದಲ್ಲಿ ದಿನಕ್ಕೊಂದು ಆರೋಪ ಕೇಳಿ ಬರ್ತಾ ಇದೆ. ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿಯ ನಾಯಕರು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುದ್ದಿಗೋಷ್ಠಿಗಳನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಸುದ್ದಿಗೋಷ್ಠಿಯಲ್ಲೂ ಕೂಡ ಒಂದೊಂದು ಸಾಕ್ಷ್ಯಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡ್ರಿ, ಈ ರೀತಿ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ, ಕ್ರಮ ಕೈಗೊಳ್ಳೋದಕ್ಕೆ ಯಾರು ಇಲ್ವಾ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಕೇಳ್ತಾ ಇದ್ದಾರೆ. ಮೊನ್ನೆ ಕುಕ್ಕರ್ ಹಂಚಿಕೆಯ ಆರೋಪವನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೇರವಾಗಿ ಮಾಡಿದರು. ಜೊತೆಗೆ ಒಂದಿಷ್ಟು ಸಾಕ್ಷ್ಯಗಳನ್ನ ಕೊಟ್ಟರು. ಆ ಕುಕ್ಕರ್ನಲ್ಲಿ ಡಿ ಕೆ ಸುರೇಶ್ ಅವರ ಫೋಟೋ ಇತ್ತು, ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಫೋಟೋ ಇತ್ತು. ಅದೆಲ್ಲವನ್ನ ಕೂಡ ಅವರು ವಿಡಿಯೋ ಸಾಕ್ಷ್ಯವನ್ನ ಕೊಟ್ಟಿದ್ರು. ನಿನ್ನೆ ಸೀರೆ ಮತ್ತು ಡ್ರೆಸ್ ಮೆಟೀರಿಯಲ್ನ ಆರೋಪವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಒಂದು ಲಾಜಿಸ್ಟಿಕ್ ಸಂಸ್ಥೆಯಲ್ಲಿ ಇಡಲಾಗಿದ್ದಂಥ ಡ್ರೆಸ್ ಮೆಟೀರಿಯಲ್ಗಳನ್ನು ನಾವು ವಶಕ್ಕೆ ಪಡೆದಿದ್ದೀವಿ ಅನ್ನೋ ಆರೋಪವನ್ನು ಮಾಡಿದರೆ ಇದು ಕಾಂಗ್ರೆಸ್ಸಿಗೆ ಸೇರಿದ್ದು ಅನ್ನೋದು ಅವರು ಮಾಡಿರುವಂಥ ಆರೋಪ. ಇವತ್ತು ಮುನಿರತ್ನ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಈ ಕ್ಷೇತ್ರದ ಅಖಾಡ ಹೆಂಗಿದೆ ಅಂತಂದ್ರೆ, ನಮ್ಮ ಕ್ಷೇತ್ರದಲ್ಲಿ ರಕ್ತಪಾತ ಆಗಬಹುದು, ಸಾವು ನೋವು ಸಂಭವಿಸಬಹುದು ಎಲೆಕ್ಷನ್ ಇದೇ ದಾರಿಯಲ್ಲಿ ಹೋದರೆ ಅನ್ನೋ ಆತಂಕವನ್ನ ಮುನಿರತ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ, ಎಲ್ಲಿ ಮಸಲ್ ಪವರು, ಮನಿ ಪವರು ದೊಡ್ಡ ಪ್ರಮಾಣದಲ್ಲಿ ಬಳಕೆಯಾಗುತ್ತೋ ಅಲ್ಲಿಗೆ ನಾವು CRPF ಅನ್ನು ಬಳಸ್ತೀವಿ ಅಂತ, ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನು ಬಳಸ್ತೀವಿ ಅಂತ ಚುನಾವಣಾ ಆಯೋಗ ಹೇಳಿಕೊಂಡಿತ್ತು. ಆ ಮಿಲಿಟರಿಯನ್ನು ಬಳಸಬೇಕಾದಂಥ ಕ್ಷೇತ್ರ ಯಾವುದು ಅಂತಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರ ಅಂತ ಮುನಿರತ್ನ ಅವರು ಹೇಳಿಕೊಂಡಿದ್ದಾರೆ. ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಆಯೋಗಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ, ಈ ಕ್ಷೇತ್ರದ ಮೇಲೆ ಹೆಚ್ಚಿನ ನಿಗಾ ಇಡಿ ಅನ್ನೋ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಮೊನ್ನೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದು, ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು, ಇವತ್ತು ಮುನಿರತ್ನ ಮಾತನಾಡಿದ್ದು ಏನೇನು ನೋಡೋಣ. ವಾಟ್ ಇಸ್ ಗೋಯಿಂಗ್ ಆನ್ ಇನ್ ಕರ್ನಾಟಕ? ಹೂ ಇಸ್ ದೇರ್ to run an election smoothly? Who will take the responsibility? I demand this election commission Sunday night
I requested Karnataka Election Commission. ರಾಮನಗರದ ವಾರ್ಡ್ ನಂಬರ್ 1 ಅಲ್ಲಿ VRL ಲಾಜಿಸ್ಟಿಕ್ಸ್ ಅಂತಕ್ಕಂಥದ್ದು ಒಂದು ಟ್ರಾನ್ಸ್ಪೋರ್ಟ್ ಏನಿದೆ ಆ ಒಂದು ಗೋಡೌನ್ನಲ್ಲಿ ಏನು ಒಂದು ಗಾಡಿ ತುಂಬ ಲೋಡಲ್ಲಿ ಸುಮಾರು 3700 ಏನು ಚೂಡಿದಾರು ಸೀರೆ ಮೆಟೀರಿಯಲ್ಗಳು ಜಪ್ತಿಯಾಗಿರ್ತಕ್ಕಂಥದ್ದು. ಬಹುಶಃ ಇದು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರುಗಳಿಗೆ, ನಮ್ಮ JDS ಮತ್ತು BJP ಕಾರ್ಯಕರ್ತರುಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಬೇಕು. ಕಾರಣ, ಚುನಾವಣಾ ಆಯೋಗಕ್ಕೆ ಇವತ್ತು ನಾವೊಂದು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಚುನಾವಣೆ ಯಾವ ರೀತಿ ಪಾರದರ್ಶಕತೆಯಿಂದ ನಡೀತಾ ಇದೆ ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ. ಸದಾನಂದ ಗೌಡರ ಒಂದೊಂದು ರಕ್ತ ಕಣದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಸದಾನಂದ ಗೌಡರನ್ನ ಯಾವುದೇ ಅಧಿಕಾರಕ್ಕೋಸ್ಕರ ಆಗಲಿ ಹಣದಿಂದ ಆಗಲಿ ಖರೀದಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಅವ್ರ ಕೈಯಲ್ಲಿ. ನೇರ ನುಡಿ ವ್ಯಕ್ತಿತ್ವ ಇರ್ತಕ್ಕಂಥ ಸದಾನಂದ ಗೌಡರು ಅವರು ಕೊನೆ ಉಸಿರಿರೋವರೆಗೂ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗೋಂಥದ್ದು ಅವರ ರಕ್ತದಲ್ಲೇ ಇಲ್ಲ. ಇವ್ರ ಪ್ರಯತ್ನಗಳು ನಡೆಯುತ್ತೆ. ಈಗ ಎಲ್ಲ ಕಡೆ ಅದನ್ನೇ ಮಾಡ್ತಾ ಇದ್ದಾರೆ. ಪಾಪ ಸಣ್ಣ ಪುಟ್ಟ 20 ಲಕ್ಷ 25 ಲಕ್ಷಕ್ಕೆ ಭಾಳ ಜನ ಖರೀದಿ ಮಾಡ್ತಾ ಇದ್ದಾರೆ. ಸದಾನಂದ ಗೌಡ್ರನ್ನು ಖರೀದಿ ಮಾಡೋಣಂತ ಪ್ರಯತ್ನ ಮಾಡಿದ್ರು. ಆದರೆ ಅಂಥದ್ದೆಲ್ಲ ಕನಸು ಕಾಂಗ್ರೆಸ್ ಅವ್ರ ಕೈಯಲ್ಲಿ ಆಗಲ್ಲ. ಅದಾಗದು. ಈ ಚುನಾವಣೆ ಪಾರದರ್ಶಕವಾಗಿರಬೇಕು ಅಂದರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು. ಈ ಕ್ಷೇತ್ರದಲ್ಲಿ ಪ್ಯಾರಾಮಿಲಿಟ್ರಿ ಬಂದರೆ ನ್ಯಾಯಯುತವಾದ ಚುನಾವಣೆ ನಡೆಯುತ್ತೆ. ಇಲ್ಲ ಅಂದರೆ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ KG ಹಳ್ಳಿ DG ಹಳ್ಳಿ ಆಗಿ ಇಲ್ಲಿ ಎಷ್ಟು ಎಣೆಗಳು ಉರುಳಿಸ್ತಾರೋ ಗೊತ್ತಿಲ್ಲ. ಅದಂತೂ ಖಂಡಿತ ಆಗತ್ತೆ. ಚುನಾವಣಾ ಅಧಿಕಾರಿಗಳು ಇವತ್ತೇನು ನಿಮ್ಮ ವಾಹಿನಿಗಳ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಅವರು ಕಠಿಣವಾದ ಕ್ರಮ ಕೈಗೊಂಡಿಲ್ಲ ಅಂದರೆ ಇಲ್ಲಿ ಏನೇ ಅನಾಹುತ ಆದರೂ ಇದಕ್ಕೆ ನೇರವಾಗಿ ಚುನಾವಣಾಧಿಕಾರಿಗಳೇ ಹೊಣೆ ಆಗ್ತಾರೆ. ಇದನ್ನು ಅವರು ಅರ್ಥ ಮಾಡಿಕೊಂಡು ಇಲ್ಲಿ ಪ್ಯಾರಾಮಿಲಿಟ್ರಿ ತಂದರೆ ಒಳ್ಳೆಯದಾಗತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ. ಮುನಿರತ್ನ ಸೇರಿ ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಮಾತನಾಡಿದ್ದನ್ನು ನೋಡಿದ್ರಿ ನೀವು. ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಗ್ರಾಮಾಂತರದ ಅಖಾಡ ಏನಿದೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮದ ಮುನ್ಸೂಚನೆ ಕಾಣ್ತಾ ಇದೆ. ಒಂದಿಷ್ಟು ಕುಕ್ಕರ್ಗಳು ಸೀಸ್ ಆಗಿದ್ದು, ಕುಕ್ಕರ್ಗಳನ್ನು ಹಂಚಿರುವಂಥ ದೃಶ್ಯಗಳು ಇದೆಲ್ಲವೂ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಸಾಕ್ಷ್ಯಗಳನ್ನು BJP ಮತ್ತು ಜಾತ್ಯತೀತ ಜನತಾದಳ ಕೊಡ್ತಾ ಇದೆ. ಇದು ಎಲ್ಲವೂ ಕೂಡ ಗ್ರಾಮಾಂತರದ ಅಖಾಡ ಬೇರೆ ರೀತಿಯಲ್ಲಿ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಗ್ರಾಮಾಂತರವನ್ನು ಗೆಲ್ಲೋದಕ್ಕೆ DK ಬ್ರದರ್ಸು ಜಿದ್ದಿಗೆ ಬಿದ್ದಿದ್ದಾರಾ ಅನ್ನೋದು ಪ್ರಶ್ನೆ. ಗ್ರಾಮಾಂತರ ಗೆಲ್ಲಲೇಬೇಕು ಅನ್ನುವಂಥ ಹಠಕ್ಕೆ DK ಬ್ರದರ್ಸ್ ಬಿದ್ದಿದ್ದಾರೆ. ಹಿಂದಿನ ಎಲ್ಲ ಎಲೆಕ್ಷನ್ಗಿಂತಲೂ ಕೂಡ, ಅಂದರೆ 3 ಎಲೆಕ್ಷನ್ನು, ಒಂದು ಬೈ ಎಲೆಕ್ಷನ್ನು ಮತ್ತೆರಡು ಜನರಲ್ ಎಲೆಕ್ಷನ್ನು DK ಸುರೇಶ್ ಅವರು ಎದುರಿಸಿದ್ದು. ಆ 3 ಎಲೆಕ್ಷನ್ ಏನಿದೆ ಅದರಲ್ಲಿ ಏನೆಲ್ಲ ತಂತ್ರ ಪ್ರತಿತಂತ್ರಗಳನ್ನು ಮಾಡಿದ್ರು ಅದರ 4 ಪಟ್ಟು ಇಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆ DK ಬ್ರದರ್ಸ್ಗೆ ಎದುರಾಗಿದೆ. ಯಾಕಂತಂದರೆ ಬಹಳ ಕಷ್ಟಪಟ್ಟು ಸಂಪಾದಿಸಿರುವಂಥ ರಾಮನಗರದ ಹಿಡಿತ ಕೈ ಬಿಟ್ಟು ಹೋಗಬಾರದು ಅನ್ನೋದು DK ಬ್ರದರ್ಸ್ ತಂತ್ರ. ಅದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕಳೆದ ಬಾರಿಯಷ್ಟು ಅದರ ಹಿಂದಿನ ಬಾರಿಯಷ್ಟು ಸುಲಭ ಇಲ್ಲ ಅನ್ನೋದು DKC ಟೀಮ್ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಒಬ್ಬ ಚತುರ ರಾಜಕಾರಣಿಗೆ ಏನಾಗ್ತಿದೆ ಕ್ಷೇತ್ರದಲ್ಲಿ ಅನ್ನೋದು ಗೊತ್ತಾಗತ್ತೆ. ಎದುರಿಗೆ ಏನೇ ಹೇಳ್ಬೋದು, ಏನ್ರಿ ನಾವು 4 ಲಕ್ಷ ಲೀಡಲ್ಲಿ ಗೆಲ್ತೀವಿ, 5 ಲಕ್ಷ ಲೀಡಲ್ಲಿ ಗೆಲ್ತೀವಿ, ಈ ರೀತಿ ಡೈಲಾಗ್ಗಳನ್ನು ಹೇಳಬಹುದು. ಬಟ್ ಅಖಾಡ ಅಥವಾ ಬೆಂಗಳೂರು ಗ್ರಾಮಾಂತರದ ಈಗಿನ ಪರಿಸ್ಥಿತಿ ಬಹಳ ಕಷ್ಟ ಇದೆ ಅಥವಾ ಕಳೆದ ಬಾರಿಯಷ್ಟು ಈಸಿ ಇಲ್ಲ ಅನ್ನೋದು DK ಶಿವಕುಮಾರ್ ಆ್ಯಂಡ್ ಟೀಮಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಡಾಕ್ಟರ್ ಮಂಜುನಾಥ್ ಅವರ ಕ್ಲೀನ್ ಇಮೇಜು DK ಬ್ರದರ್ಸ್ಗೆ ಸಮಸ್ಯೆಯಾಗಿ ಕಾಡ್ತಾ ಇರೋದು. ನೀವು ಡಾಕ್ಟರ್ ಮಂಜುನಾಥ್ ಅವರನ್ನ ಯಾವ ರೀತಿ ಟೀಕೆ ಮಾಡೋದಕ್ಕೆ ಸಾಧ್ಯ? ಯಾರೋ ಒಬ್ಬ ಅಭ್ಯರ್ಥಿ ಅನ್ನುವಂಥ ಅಭ್ಯರ್ಥಿ ಕಣಕ್ಕಿಳಿದ್ರು ಅಂತ ಅನ್ಕೊಳ್ಳಲ್ಲ, ಅಥವಾ ಹಾರ್ಡ್ ಕೋರ್ ರಾಜಕಾರಣಿ ಅನ್ನುವಂಥ ಅಭ್ಯರ್ಥಿ.
ಅವರನ್ನು ಟೀಕೆ ಮಾಡೋದಕ್ಕೆ ನಿಮ್ಮ ಬಳಿ ಅಸ್ತ್ರಗಳಿದ್ದಾವೆ, ಅವರನ್ನು ಕಟ್ಟಿ ಹಾಕೋದಕ್ಕೆ ನಿಮ್ಮ ಬಳಿ ಶಸ್ತ್ರಗಳಿದ್ದಾವೆ. ಆದರೆ ಡಾಕ್ಟರ್ ಮಂಜುನಾಥ್ ಅಂತ ಕ್ಲೀನ್ ಇಮೇಜ್ ಇರುವಂಥ ಅಭ್ಯರ್ಥಿ ಕಣಕ್ಕಿಳಿದಂಥ ಸಂದರ್ಭದಲ್ಲಿ ಎದುರು ಪಾರ್ಟಿಗೆ ಸಮಸ್ಯೆ ಇರೋದೇ ಅದು. ಏನಂತ ಟೀಕೆ ಮಾಡೋದು, ಏನಂತ ಅವರ ವಿರುದ್ಧ ಆರೋಪಗಳನ್ನು ಮಾಡೋದು. ಸೊ ಯಾವುದೂ ಸಿಗೋದಿಲ್ಲ. ಇದು ಡಿ ಕೆ ಬ್ರದರ್ಸ್ಗೆ ಈಗ ಸಮಸ್ಯೆಯಾಗಿ ಕಾಡ್ತಾ ಇರೋದು. ಒಂದು ವೇಳೆ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿ ರಾಮನಗರ ಅಥವಾ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿದಿದ್ರೂ ಕೂಡ ಇಷ್ಟೊಂದು ಕಷ್ಟ ಇರಲಿಲ್ಲ ಡಿ ಕೆ ಬ್ರದರ್ಸ್ಗೆ. ಕುಮಾರಸ್ವಾಮಿ ಅವರ ವಿರುದ್ಧ ಟೀಕೆ ಮಾಡೋದಕ್ಕೂ ಅವರಿಗೆ ಬೇಕಾದಷ್ಟು ಸರಕುಗಳಿತ್ತು, ಕುಮಾರಸ್ವಾಮಿ ಅವರನ್ನು ಎದುರಿಸೋದಕ್ಕೂ ಬೇಕಾದಂಥ ದಾರಿಗಳಿತ್ತು. ಮಂಜುನಾಥ್ ಅವರನ್ನು ಎದುರಿಸೋದು ಕಷ್ಟ, ಮಂಜುನಾಥ್ ಅವರ ವಿರುದ್ಧ ತಂತ್ರಗಳನ್ನು ರೂಪಿಸೋದು ಕಷ್ಟ. ಅದು ಕ್ಲಿಯರ್ ಆಗಿ ಡಿ ಕೆ ಬ್ರದರ್ಸಿಗೆ ಗೊತ್ತಾದಂಗೆ ಕಾಣಿಸ್ತಾ ಇದೆ. ಡಿ ಕೆ ಬ್ರದರ್ಸಿಗೆ ಕರೆಕ್ಟಾಗಿ ನಾಟಿದೆ ಮೈತ್ರಿ ನಾಯಕರು ಪ್ರಯೋಗಿಸಿರುವಂಥ ಬಾಣ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ನಡೆನುಡಿ, ಹೇಳಿಕೆಗಳು, ಮಾತುಗಳು, ಜೊತೆಗೆ ಅವರು ಪಡ್ತಾ ಇರುವಂಥ ಪರಿಶ್ರಮ, ಕ್ಷೇತ್ರದಲ್ಲಿ ಹರಿಸ್ತಾ ಇರುವಂಥ ಬೆವರು, ಇದೆಲ್ಲವೂ ಕೂಡ ಮೈತ್ರಿ ನಾಯಕರು ಪ್ರಯೋಗಿಸಿರುವಂಥ ಅಸ್ತ್ರ ಅಥವಾ ಬಾಣ ಕರೆಕ್ಟಾಗಿ ನಾಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಅದೇ ಹೇಳಿದ್ದು, ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿದ್ದಿದ್ರು, ದೇವೇಗೌಡರೇ ಅಭ್ಯರ್ಥಿಯಾಗಿದ್ದಿದ್ರು ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಆ ಲೆಕ್ಕದಲ್ಲಿ BJP ಮತ್ತು JDS ನಾಯಕರ ಸ್ಟ್ರಾಟಜಿ ಕರೆಕ್ಟಾಗಿ ವರ್ಕೌಟ್ ಆಗ್ತಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಗೆಲುವು ಸೋಲು ಬೇರೆ, ಬಟ್ ಆ ಸ್ಟ್ರಾಟಜಿ ಇದೆಯಲ್ಲ ಅದು ಕರೆಕ್ಟಾಗಿ ವರ್ಕೌಟ್ ಆಗ್ತಿದೆ ಅನ್ನೋ ಮುನ್ಸೂಚನೆ ಬೆಂಗಳೂರು ಗ್ರಾಮಾಂತರದಿಂದ ಸಿಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ವಿಚಾರವೂ ಕೂಡ ಇದೆ. ಯಾಕೆ ಇಷ್ಟೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದ ಅಖಾಡವನ್ನು? ಯಾಕೆ ಅಂತಂದ್ರೆ, ಒಂದು ವೇಳೆ ಗೆದ್ರೆ ಓಕೆ, ಸೋತ್ರೆ ಕತೆ ಏನು? ಸೋತ್ರೆ CM ಸ್ಥಾನದ ಕನಸಾಗೇ ಉಳಿಯುವಂತ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ. ಅದು ಯಾಕೆ ಅನ್ನೋದಕ್ಕೂ ಕೂಡ ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಡಿ ಕೆ ಬ್ರದರ್ಸ್ಗೆ ಅತ್ಯಂತ ನಿರ್ಣಾಯಕ ಅಖಾಡ. ಗೆಲ್ಲಲೇಬೇಕಾದಂಥ ಅನಿವಾರ್ಯತೆಗೆ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಕೊಂಡಿದ್ದಾರೆ. ಗೆಲ್ಲೇಬೇಕು, ಗೆಲ್ಲದೆ ವಿಧಿ ಇಲ್ಲ. ಸೋತ್ರೆ ಪರಿಸ್ಥಿತಿ ಬೇರೆಯಾಗತ್ತೆ, ರಾಜಕೀಯವಾಗಿ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಒಂದು ವೇಳೆ ಡಿ ಕೆ ಸುರೇಶ್ ಸೋತ್ರೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸಿಗೆ ಕೊಳ್ಳಿ ಇಟ್ಟಂಕಾಗತ್ತೆ. ಯಾಕೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜರ್ನಿ ಹೆಂಗೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಮಂದಿ ಬೆಂಬಲಿಗರಿದ್ದಾರೋ ಪಾರ್ಟಿಯಲ್ಲಿ ಅದರ 4 ಪಟ್ಟು ಅವರ ವಿರೋಧಿಗಳೂ ಇದ್ದಾರೆ. ಸಮ ಪ್ರಮಾಣದಲ್ಲಿ ಅಥವಾ ಡಬಲ್ಲು ತ್ರಿಬಲ್ ಪ್ರಮಾಣದಲ್ಲಿ ಮಿತ್ರರನ್ನು ಶತ್ರುಗಳನ್ನು ಸಂಪಾದಿಸಿದ್ದಾರೆ ಡಿ ಕೆ ಶಿವಕುಮಾರ್. ಪಾರ್ಟಿಯ ಒಳಗೂ ಕೂಡ ಮಿತ್ರರ ಜೊತೆಗೆ ಶತ್ರುಗಳ ಸಂಖ್ಯೆಯೂ ಕೂಡ ಅಷ್ಟೇ ಇದೆ. ನಾಳೆ ದಿನ ಡಿ ಕೆ ಸುರೇಶ್ ಏನಾದರೂ ಸೋತ್ರೆ ಸ್ವಂತ ತಮ್ಮನನ್ನು ಗೆಲ್ಲಿಸೋದಕ್ಕಾಗಲಿಲ್ಲ ಇವರೇನು ನಾಯಕರು ಅನ್ನೋ ಪ್ರಶ್ನೆ ಕಾಂಗ್ರೆಸ್ನ ಒಳಗಿಂದಲೇ ಬರುತ್ತೆ. ಅದು ಅವರ ಭವಿಷ್ಯಕ್ಕೆ ಸಮಸ್ಯೆಯನ್ನು ತರಬಹುದು. ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಫುಲ್ ಟೈಮ್ ಗ್ರಾಮಾಂತರ, ಪಾರ್ಟ್ ಟೈಮ್ ಉಳಿದ ಕ್ಷೇತ್ರ ಅನ್ನೋ ಸಿಚುವೇಶನ್ಗೆ ಬಂದಂಗಿದೆ. ಫುಲ್ ಟೈಮ್ ಬೆಂಗಳೂರು ಗ್ರಾಮಾಂತರಕ್ಕೆ ತನ್ನ ಟೈಮನ್ನು ಯುಟಿಲೈಸ್ ಮಾಡೋದು, ಸಮಯ ಉಳಿದರೆ ಬೇರೆ ಕ್ಷೇತ್ರಗಳಿಗೆ ಕಾನ್ಸಂಟ್ರೇಟ್ ಮಾಡೋದು. ಒಬ್ಬ KPCC ಅಧ್ಯಕ್ಷರಾಗಿ ಈ ರೀತಿ ಮಾಡೋದಕ್ಕಾಗಲ್ಲ, ಆದರೆ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇನ್ನೊಂದು ಕ್ಷೇತ್ರ ಅವರು ಗೆಲ್ಲಿಸಿಕೊಳ್ಬೇಕಾದಂಥ ಮತ್ತೊಂದು ಕ್ಷೇತ್ರ ಅದು ಬೆಳಗಾವಿ. ಕಾರಣ ಅವರ ಆಪ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಇವರ ಪುತ್ರನನ್ನು ಗೆಲ್ಲಿಸಬೇಕು. ಮೃಣಾಲ್ ಹೆಬ್ಬಾಳ್ಕರ್ ಕಣದಲ್ಲಿದ್ದಾರೆ, ಅಥವಾ ಅವರಿಗೆ ಟಿಕೆಟ್ ಅನೌನ್ಸ್ ಆಗ್ಬೋದು ಇವತ್ತು ನಾಳೆಯೊಳಗೆ. ಸೊ ಅದನ್ನು ಕೂಡ ಗೆಲ್ಲಿಸ್ಕೋಬೇಕು. ಅಲ್ಲಿ ಯಾಕೆ ಅಂತಂದರೆ, ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಅಂದರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಚಿಕ್ಕೋಡಿಯಿಂದ, ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಬೆಳಗಾವಿಯಿಂದ ಅಭ್ಯರ್ಥಿ. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರ ಮಗಳು ಗೆದ್ದು ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಸೋತ್ರೆ ಅದು ಕೂಡ ಡಿ ಕೆಗೆ ಹಿನ್ನಡೆ, ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾದಂಗೆ. ಸೊ 2 ಕ್ಷೇತ್ರ ಅವರಿಗೆ ಅತ್ಯಂತ ಪ್ರಮುಖ, ಅದರಲ್ಲಿ ಸಹೋದರನ ಕ್ಷೇತ್ರ ಅತ್ಯಂತ ನಿರ್ಣಾಯಕ. ಬೆಂಗಳೂರು ಗ್ರಾಮಾಂತರದ ಅಖಾಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣಬಲ, ತೋಳ್ಬಲದ ಬಳಕೆಯಾಗ್ತಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. BJP ಮತ್ತು ಜಾತ್ಯತೀತ ಜನತಾದಳ ಈ ಆರೋಪವನ್ನು ನೇರವಾಗಿ ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಅವರ ಸಹೋದರನನ್ನು ಉದ್ದೇಶಿಸಿ. ಈ ಮಧ್ಯೆ ಆಯೋಗಕ್ಕೂ ಕೂಡ, ಚುನಾವಣಾ ಆಯೋಗಕ್ಕೂ ಕೂಡ ಇದು ಸವಾಲಿನ ರೂಪದಲ್ಲಿ ಕಾಣಿಸ್ತಾ ಇದೆ. ಹಣಬಲ,
ತೋಳ್ಬಲ ಇದನ್ನ ಮಟ್ಟ ಹಾಕ್ತೀವಿ, ಮನಿ ಪವರ್ ಅಂಡ್ ಮಸಲ್ ಪವರ್ ಇದನ್ನ ಮಟ್ಟ ಹಾಕ್ತೀವಿ ಅಂತ ಚುನಾವಣಾ ಆಯೋಗ ಹೇಳಿಕೊಂಡಿತ್ತು. ರಾಜ್ಯದಲ್ಲಿ ಚುನಾವಣಾ ಆಯೋಗಕ್ಕೆ ಆ ಲೆಕ್ಕದಲ್ಲಿ ನೋಡೋದಕ್ಕೆ ಹೋದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅತಿ ದೊಡ್ಡ ಸವಾಲು. ಅಧಿಸೂಚನೆ ಪ್ರಕಟವಾಗೋ ಮುನ್ನವೇ ಸರಣಿ ಆರೋಪಗಳು ಶುರುವಾಗಿದ್ದಾವೆ. ಅದು ಕೇವಲ ಆರೋಪಗಳಷ್ಟೇ ಅಲ್ಲ, ಸಾಕ್ಷ್ಯಾಧಾರ ಸಮೇತ ಆರೋಪಗಳನ್ನು ಬಿಜೆಪಿ ಮತ್ತು JDS ಮಾಡ್ತಾ ಇದೆ. ಈ ಕ್ಷೇತ್ರಕ್ಕೆ ಸಂಬಂಧಿಸಿ ಆಮಿಷ ಮತ್ತು ಅಕ್ರಮಗಳಿಗೆ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕಡಿವಾಣ ಹಾಕುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಆಯೋಗದ ಕಾರ್ಯವೈಖರಿಯನ್ನೇ ಬಿಜೆಪಿ ಮತ್ತು JDSನ ನಾಯಕರು ಪ್ರಶ್ನಿಸ್ತಾ ಇದ್ದಾರೆ. ನಿಮಗೆ ಕಾಣೋದಿಲ್ವಾ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗ್ತಾ ಇದೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಮತ್ತು JDSನ ನಾಯಕರು ಕೇಳ್ತಾ ಇದ್ದಾರೆ. ಆ ಮೂಲಕ ಬೆಂಗಳೂರು ಗ್ರಾಮಾಂತರ ಚುನಾವಣಾ ಆಯೋಗಕ್ಕೂ ಕೂಡ ಬಹುದೊಡ್ಡ ಸವಾಲಿನ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು BV ಶಿವಶಂಕರ್ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್, ಗೆಲುವು ಅನ್ನೋದು ನನ್ನ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅಂತ ಬಂದಾಗ ಗೆಲ್ಲೋದಕ್ಕೆ ಒಬ್ಬ ರಾಜಕಾರಣಿ ಯಾವ ಹಂತಕ್ಕೂ ಬೇಕಾದ್ರೂ ಹೋಗ್ತಾನೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಆ ಮುನ್ಸೂಚನೆ ಕಾಣ್ತಾ ಇದೆಯಾ ಹೆಂಗೆ? ರಕ್ಷಿತ್, ನೀವ್ ಹೇಳ್ತಾ ಇರೋದು ನಿಜ. ಲಾಸ್ಟ್ ಟೈಮ್ 2019ರಲ್ಲಿ ಈ ಮಂಡ್ಯದಲ್ಲಿ ಈ ತರದ್ದು ಒಂದು ಜಿದ್ದಿನ ಫೈಟ್ ನೋಡಿ ಅದು ಒಂದ್ ರೀತಿ ಹೈ ಪ್ರೊಫೈಲ್ ಕಾನ್ಸ್ಟಿಟ್ಯೂನ್ಸಿ ಆಗಿ ಎಮರ್ಜ್ ಆಗಿತ್ತು. ಈ ಸಾರಿ ಇಲ್ಲಿ DKS ಬ್ರದರ್ಸ್ ಒಂದೇನಂದ್ರೆ ಅಡ್ಡ, ಅದು ಅಂದ್ರೆ ಭದ್ರಕೋಟೆ. ಅದಕ್ಕೆ ಈ JDS BJP ಕಂಬೈನು ಒಂದ್ ರೀತಿ ನಾವೆಲ್ಟಿ ಫ್ಯಾಕ್ಟರ್ ತರ ಡಾಕ್ಟರ್ CN ಮಂಜುನಾಥ್ ಅವರನ್ನ ಹಾಕಿರೋದ್ರಿಂದ ಒಂದ್ ರೀತಿನಲ್ಲಿ ಸ್ಪಿರಿಟೆಡ್ ಫೈಟ್ ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಗೆಲ್ಲೋದು ನೋಡಿ ಒಂದು ಇದೆ, ಏನಂದ್ರೆ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂಡ್ ಆಲ್ಸೋ ಇನ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಆದ್ರೆ ಚುನಾವಣಾ ಕಣ ಅಂತ ಬಂದಾಗ ಕೆಲವೊಂದು ದೇರ್ ಶುಡ್ ಬಿ ಮೆಥಡ್ ಇನ್ ಮ್ಯಾಡ್ನೆಸ್. ಏನಂತಂದ್ರೆ ಒಂದು ಇಲ್ಲಿ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್ ಅನ್ನ ಸ್ವಲ್ಪನಾದ್ರೂ ಪಾಲಿಸಬೇಕಾಗತ್ತೆ. ನಮ್ಮಲ್ಲಿ ಏನಂದ್ರೆ ನಮ್ಗೆ ಒಂದು ವರಿಸಮ್ ಡೆವಲಪ್ಮೆಂಟ್ ಏನು ಅಂತಂದ್ರೆ ಈ ಹಣದ ಹೊಳೆ ಇದೆಯಲ್ಲ, ಇದು ಇತ್ತೀಚೆಗೆ ಒಂದು ಸಾಮಾಜಿಕ ಪಿಡುಗಾಗಿ ಬೆಳೀತಾ ಇದೆ. ಅಂದ್ರೆ ಎಲೆಕ್ಷನ್ ಸಮಯದಲ್ಲಿ ಹಣದ ಒಂದು ಏನೋ ವಿನಿಯೋಗ ಅನ್ನುವಂಥದ್ದು, ಹಣಬಲ ಮತ್ತು ತೋಳ್ಬಲದ ಬಳಕೆ ಅನ್ನುವಂಥದ್ದು ಒಂದು ರೀತಿ ಸಾಮಾಜಿಕ ಪಿಡುಗಾಗಿ ಬೆಳೆದಿದೆ. ಅದರಲ್ಲೂ ಕರ್ನಾಟಕದ ಮತದಾರ ಅಂದ್ರೆ ಅತ್ಯಂತ ಪ್ರಜ್ಞಾವಂತ ಮತದಾರ ಅಂತ ಅನಿಸ್ಕೊಂಡಿದ್ದು. ಆಮೇಲೆ ನಮ್ಮಲ್ಲಿ ಅತ್ಯಂತ ಬೇರೆ ಸ್ಟೇಟ್ಗಳ ಕಂಪೇರ್ ಮಾಡಿದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ನಡೆಯುತ್ತೆ ಬಿಕಾಸ್ ಆಫ್ ಪೀಪಲ್ ಅಂತ. ಆದ್ರೆ ಇತ್ತೀಚೆಗೆ ಏನಾಗಿದೆ, ಅದರದ ಒಂದು ಡಿಸ್ಟಿಂಕ್ಷನ್ ನಮ್ಮ ರಾಜ್ಯಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ಈ 2018ರ ಅಸೆಂಬ್ಲಿ ಎಲೆಕ್ಷನ್ ಇಂದ ಈಚೆಗೆ ನಮ್ಗೊಂದು ಬ್ಯಾಡ್ ಡಿಸ್ಟಿಂಕ್ಷನ್ ಬಂದಿದೆ. ಇತ್ತೀಚೆಗೆ ಅದಕ್ಕಿಂತ ಮುಂಚೆ ಏನಿರ್ತಾ ಇತ್ತು ಅಂದ್ರೆ ಇದು ಈ ಸೀಜರ್ ಆಫ್ ಮನಿ ಇದೆಯಲ್ಲ, ಹಣ ಮತ್ತು ಏನು ಲಿಕ್ಕರ್ ಇಂಥದ್ದೆಲ್ಲ ಸೀಸ್ ಮಾಡ್ತಾರಲ್ಲ, ಅದರಲ್ಲಿ ಆಂಧ್ರ ಪ್ರದೇಶ್ ನಂಬರ್ 1 ಇರ್ತಾ ಇತ್ತು ಯಾವಾಗ್ಲೂ. ಇವಾಗ ಕರ್ನಾಟಕ ನಂಬರ್ 1 ಆಗ್ಬಿಟ್ಟಿದೆ 2018ನಲ್ಲಿ 2019ನಲ್ಲಿ. ಸೊ ಅಂದ್ರೆ ಇಲ್ಲಿ ನಾವು ಸ್ವಲ್ಪ ಅಂದ್ರೆ ಈವನ್ 2023 ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲೂ ಕೂಡ ತುಂಬಾ ಅಂದ್ರೆ ರೆಕಾರ್ಡ್ ಏನು ಅಮೌಂಟ್ ಆಫ್ ಏನು ಕ್ಯಾಶ್ ಸೀಸ್ ಆಗಿತ್ತು. ಇದನ್ನು ನಾವೇ ಮತದಾರರು ಸ್ವಲ್ಪ ಇಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಮ್ದು ತಪ್ಪು ಅಂತ ಆಗತ್ತೆ. ಈಗ ಅವರು ರಾಜಕಾರಣಿಗಳು ನಮ್ಗೆ ಆಮಿಷ ಒಡ್ಡೋದು ನಿಜ, ಅವ್ರು ಏನೋ ಓಟಿಗೆ ದುಡ್ಡು ಕೊಡ್ತಾರೆ, ಓಟಿಗೆ ನೋಟ್ ಕೊಡ್ತಾರೆ, ಅದೆಲ್ಲ ಸರಿ. ಈಗ ನಾವು ನೋಟ್ ತಗೊಂಡು ಓಟ್ ಹಾಕ್ಬಿಟ್ರೆ ಭ್ರಷ್ಟಾಚಾರದ ಮೂಲ ಅಲ್ಲಿಂದಾನೇ ಶುರು ಆಗುತ್ತೆ. ಈಗ ನೀವು MLA MP ಹತ್ರನೋ ದುಡ್ಡು ತಗೊಂಡು ಓಟ್ ಹಾಕದ ಮೇಲೆ ಅವ್ನು ಇನ್ವೆಸ್ಟ್ ಮಾಡ್ದ ಅಂತ ಆಗುತ್ತೆ. ಅವ್ನು ಇನ್ನೊಂದಷ್ಟು ನಿಮ್ಮನ್ನ ಸಾಕೋಕೆ, ಸಲಹೋಕೆ, ಆಮೇಲೆ ಅಂದ್ರೆ ಜನಗಳಲ್ಲಿ ಅಂದ್ರೆ ಹಳ್ಳಿಗಳ ಕಡೆ ಅಥವಾ ಏರಿಯಾಗಳಲ್ಲಿ ಮಗು ಆದ್ರೆ ನಾಮಕರಣಕ್ಕೆ ದುಡ್ಡು ಕೊಡ್ಬೇಕು, ಮದುವೆ ಆದ್ರೆ ಅದಕ್ಕೆ ಮದುವೆ ಖರ್ಚಿಗೆ ದುಡ್ಡು ಕೊಡ್ಬೇಕು, ಈ ತರದ್ದೆಲ್ಲ ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ಅವ್ರೇನ್ ಮಾಡ್ತಾರೆ, ನಾವ್ ಎಲ್ಲಿಂದ ದುಡ್ಡು ತಗೊಳ್ಳೋದು, ದುಡ್ಡು ತರೋದು, ನಾವು ಭ್ರಷ್ಟಾಚಾರ ಮಾಡಿನೇ ಮಾಡ್ಬೇಕಾಗತ್ತೆ ಅನ್ನೋದು ಒಂದು ರೀತಿ ಅವ್ರಿಗೆ ಲೈಸೆನ್ಸ್ ಸಿಗ್ತಾ ಇರೋ ತರ ಆಗ್ಬಿಡ್ತಾ ಇದೆ. ಅದಕ್ಕೋಸ್ಕರ ನಾವೇನೆ ಮತದಾರರು ಇಂಥ ಸಮಯದಲ್ಲಿ ನಾವೇ ಭ್ರಷ್ಟಾಚಾರ ಆಗೋದಕ್ಕೆ ಕಾರಣ ಆಗ್ತಾ ಇದೀವೇನೋ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ತರದ್ದು ಒಂದು ಆಮಿಷಕ್ಕೆ ಒಳಗಾಗ್ಬಾರ್ದು. ನೀವು ಕೊಡೋದು ನನಗ್ ಬೇಡ ಅನ್ನೋದಾದ್ರೆ ಅವ್ರು ಹೇಗ್ ಕೊಡೋದಕ್ ಸಾಧ್ಯ? ಇದು ಮೊದಲನೇ ಪ್ರಶ್ನೆ ನಾನು ಇಡ್ತಾ ಇರೋದು. ಯಾಕೆಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಹೇಳ್ತಾ ಇರೋದು, ಈಗ ನೀವು ತಗೊಂಡಿರುವಂತ ಒಂದು ವಿಷಯ ಮೇಲ್ನೋಟಕ್ಕೆ ಸಾಮಾನ್ಯ ಆಗಿದ್ರು ಕೂಡ, ಯಾಕಂದ್ರೆ ಎಲ್ಲ ಎಲೆಕ್ಷನ್ಸ್ ಇದು ಆಗ್ತಾ ಇರುವಂತ ಒಂದು ಪ್ರಕ್ರಿಯೆ ನಡೀತಾ ಇರೋದು ಸಹಜ ಅಂತ ಅನ್ಸಿದ್ರು ಕೂಡ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಓನಸ್ ಲೈಸ್ ಆನ್ ಪೀಪಲ್. ಅಂದ್ರೆ ಮತದಾರರನ್ನೇ ತಮ್ಮ ಒಂದು ನೈತಿಕ ಜವಾಬ್ದಾರಿಯನ್ನ ತಮ್ಮೇಲೆ ತಾವೇ ಹೊತ್ಕೋಬೇಕು. ಇಲ್ಲದೆ ಹೋದ್ರೆ ಈ ದೇಶ ಉಳಿಯಲ್ಲ. ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂದ್ರೆ, ಈಗ ನಿನ್ನೆ ತಾನೇ ಒಂದು ರಿಪೋರ್ಟ್ ಬಂದಿದೆ. ಏನು ಅಂತಂದ್ರೆ, ಸ್ವಾತಂತ್ರ್ಯ ಪೂರ್ವಕ್ಕೆ ಕಂಪೇರ್ ಮಾಡಿದ್ರೆ ಸ್ವಾತಂತ್ರ್ಯ ನಂತರ ನಮ್ಮ ಆರ್ಥಿಕ ಅಸಮಾನತೆ ಇದೆಯಲ್ಲ,
ಎಕನಾಮಿಕ್ ಇನ್ಇಕ್ವಾಲಿಟಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಇಡೀ ದೇಶದ 40% ಐಶ್ವರ್ಯ ಬರೀ 1% ಜನಗಳ ಜೊತೆ ಸೇರ್ಕೊಂಡ್ಬಿಟ್ಟಿದೆ ಅಂತ. ಇನ್ ಮಿಕ್ಕವರೆಲ್ಲ ಬಡವರು ಏನು ಇನ್ನಷ್ಟು ರಿಚರ್ ಬಿಕಮಿಂಗ್ ರಿಚರ್, ರಿಚ್ ಬಿಕಮಿಂಗ್ ರಿಚರ್, ಪೂರ್ ಆರ್ ಬಿಕಮಿಂಗ್ ಪೂರರ್. ಅಂದ್ರೆ ಬಡವರು ಅತಿ ಹೆಚ್ಚು ಬಡವರಾಗ್ತಾ ಇದ್ದಾರೆ, ಶ್ರೀಮಂತರು ಅತಿ ಹೆಚ್ಚು ಶ್ರೀಮಂತರಾಗ್ತಾ ಇದ್ದಾರೆ. ಅದೇನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ಪ್ರಜಾತಂತ್ರ ಬಂದು, ಪ್ರಜೆಗಳ ಪ್ರಭುಗಳಾಗಿ ಈ ತರ ಆಗ್ತಾ ಇರುವಾಗ, ಅದ್ರ ಜೊತೆಗೆ ಎಲೆಕ್ಟ್ರಲ್ ಬಾಂಡ್ದು ಇದು ಡೆವಲಪ್ಮೆಂಟ್ಸ್ ನೀವು ನೋಡ್ತಾ ಇದ್ದೀರಾ. ಇಂಡಸ್ಟ್ರಿಯಲಿಸ್ಟ್ಗಳು ಪಾರ್ಟಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಅದ್ರ ಮೇಲೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವರವರ ವ್ಯಾಪಾರ ಮಾಡ್ತಾ ಇದ್ದಾರೆ, ಬಂಡವಾಳ ಹಾಕದಂಗ ಆಗ್ತಾ ಇದ್ದಾರೆ ಪಾರ್ಟಿಗಳ ಮೇಲೆ. ಏನು ಅದು 100, 200 ಲಕ್ಷ ಆತರ ಅಲ್ಲ, ಸಾವಿರಾರು ಕೋಟಿ ದೇಣಿಗೆ ಕೊಡ್ತಾ ಇದ್ದಾರೆ ಬಾಂಡ್ಗಳ ಮೂಲಕ. ಸೊ ಕ್ರೋನಿ ಕ್ಯಾಪಿಟಲಿಸಂ ಅಲ್ಲಿಂದಾನೆ ತಾನೇ ಶುರು ಆಗೋದು. ಈಗ ಒಂದು ಯಾರೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಬಂದು ಒಂದು ಪಾರ್ಟಿಗೆ ಇಷ್ಟು ದುಡ್ಡು ಕೊಡ್ತಾನೆ ಅಂತಂದ್ರೆ ಏನು ಕೊಡ್ತಾನ ಅವನು? ಈಗ ನಾವು ಬಡವರು ಸುಮ್ನೆ ನೋಡ್ಕೊಂಡು ಕೂತ್ಕೊಳ್ಳೋ ತರ ಆಗ್ತಾ ಇದೆ. ನಾವು ಬಡವ್ರಿಗೆ ಸಿಕ್ಕೋದೇನಂತಂದ್ರೆ ಒಂದು ಬಾಟ್ಲಿ ಲಿಕ್ಕರು ಅಥವಾ ₹1,000 ₹5,000 ಒಂದು ಓಟಿಗೆ 5 ವರ್ಷಕ್ಕೆ ಅಷ್ಟಕ್ಕೆ ನೀವು ತೃಪ್ತರಾಗ್ಬಿಟ್ರೆ ನೀವೇ ತಪ್ಪು ಮಾಡ್ದಂಗಾಗುತ್ತೆ. ಇದೇ ನನ್ನ ಒಂದು ಕಳಕಳಿಯ ಮನವಿ. ನೀವೇನಾದ್ರೂ ಹೇಳೋದಾದ್ರೆ ಈ ಸಬ್ಜೆಕ್ಟ್ಗೆ ಅನಲೈಸ್ ಮಾಡೋದಾದ್ರೆ ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ವಿ ಶಿವಶಂಕರ್ ಅವರು ಹೇಳಿದ್ದಿಷ್ಟೇ, ಕುಕ್ಕರು, ಕ್ವಾಟ್ರು, ಬಿರಿಯಾನಿ ಇದಕ್ಕೆ ಮತವನ್ನು ಮಾರ್ಕೋಬೇಡಿ. ಸೊ ಅಂಥ ಪರಿಸ್ಥಿತಿ ನೀವೇ ನಿಮ್ಮ ಕೈಯಾರೆ ತಂದುಕೊಂಡ್ರೆ ಅದರಿಂದಾಗಿ ನಿಮ್ಮ ಕ್ಷೇತ್ರಕ್ಕೂ, ನಿಮ್ಮ ದೇಶಕ್ಕೂ, ನಿಮ್ಮ ರಾಜ್ಯಕ್ಕೂ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗುತ್ತೆ. ಅಯೋಗ್ಯರು ಆಯ್ಕೆಯಾಗಿ ಬರ್ತಾರೆ, ದುಡ್ಡಿನವರು ಆಯ್ಕೆಯಾಗಿ ಬರ್ತಾರೆ. ಸೊ ನೀವು ಕುಕ್ಕರಿಗೂ, ಕ್ವಾಟ್ರಿಗೂ ನಿಮ್ಮ ಮತವನ್ನು ಮಾರ್ಕೊಳ್ಳುವಂಥ ಪ್ರಯತ್ನ ಮಾಡಬೇಡಿ ಅಂತ ಅವ್ರು ಹೇಳಿರೋದು. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.